ಮತ್ತೊಂದು ಕಡೆ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆ ಆಗ್ತಾ ಇರುವಂತಹ ವಿಚಾರವನ್ನ ಟಿವಿ9 ವರದಿ ಮಾಡ್ತಾ ಇದ್ದಾಗೆ ಈಗ ಅಧಿಕಾರಿಗಳ ತಲೆದಂಡ ಆಗಿದೆ. ಹೌದು, ಟಿವಿ9 ವರದಿ ಬೆನ್ನಲ್ಲೇ 3 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಇದು ಎಲ್ಲ ಆಗಿರೋದು ಅಂದರೆ ಕೊಪ್ಪಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೊಪ್ಪಳ ಜಿಲ್ಲೆಯ ಹಲವು ಶಾಲೆಗಳ ಅವ್ಯವಸ್ಥೆ ಬಗ್ಗೆ ಟಿವಿ9 ವರದಿಯನ್ನ ಮಾಡಿತ್ತು. ಕೊಪ್ಪಳ ಜಿಲ್ಲೆಯ ಹಲವು ಶಾಲೆಗಳಲ್ಲಿ ಮಧ್ಯಾಹ್ನ ಕೊಡ್ಲಾಗ್ತಾ ಇರುವಂತಹ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆ ಆಗ್ತಾ ಇದೆ. ಇವರು ಕಳಪೆ ಆಹಾರವನ್ನ ವಿತರಿಸ್ತಾ ಇದ್ದಾರೆ, ಕಳಪೆ ಧಾನ್ಯಗಳನ್ನ ಇವರು ತಗೊಂಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಟಿವಿ9 ಇದ್ರ ಬಗ್ಗೆ ವಿಸ್ತೃತವಾದಂಥ ವರದಿ ಮಾಡಿತ್ತು. ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ಅಂತ ಅಂದ್ರೆ ಈಗ ಸದ್ಯಕ್ಕೆ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಅಕ್ಷರ ದಾಸೋಹ ಡಿಸಿ ಅನಿತಾ ಸೇರಿದಂತೆ 3ರನ್ನ ಅಮಾನತು ಮಾಡಿ ಕೊಪ್ಪಳ ತಾಲೂಕು ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ್ ಗುಡಿ ಜೊತೆಗೆ ಸಹಾಯಕ ನಿರ್ದೇಶಕ ಮಹಾಂತಯ್ಯ ಸೊಪ್ಪಿನಮಠ ಇವರೆಲ್ಲ ಅಮಾನತಾಗಿದ್ದಾರೆ. ಮತ್ತೆ ನೃಪತುಂಗ ಶಾಲೆ, ಹೊಸನಿಂಗಾಪುರ ಶಾಲೆ ಇದ್ರ ಬಗ್ಗೆ ಎಲ್ಲ ಟಿವಿ9 ವರದಿಯನ್ನ ಮಾಡಿತ್ತು. ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಈಗ ಆದೇಶವನ್ನು ಹೊರಡಿಸಿದ್ದು, ನಾನೀಗ ಹೇಳ್ದಂಗೆ ಈ ಫೋಟೋದಲ್ಲಿ ತೋರಿಸ್ತಾ ಇರುವಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದು ಇತರ ಅಧಿಕಾರಿಗಳಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆ. ಟಿವಿ9 ಪ್ರತಿ ಜಿಲ್ಲೆಯ ಈ ರೀತಿಯಾದಂಥ ಆಹಾರ ವಿತರಣೆಗೆ ಸಂಬಂಧಪಟ್ಟಾಗಿನ ಕಣ್ಣಿಟ್ಟಿದೆ, ಅದ್ರ ಬಗ್ಗೆ ವರದಿಯನ್ನು ಮೇಲಿನ ಮೇಲೆ ಪ್ರಸಾರ ಮಾಡ್ತಾ ಇದೆ. ಸೊ ಇತರ ಅಧಿಕಾರಿಗಳೇ, ನಿಮಗೂ ಕೂಡ ಎಚ್ಚರ, ಮೈ ಚಳಿ ಬಿಟ್ಟು ನೆಟ್ಟಗೆ ಕೆಲಸ ಮಾಡಿ.